ಸ್ವಾಮಿಗಳೇ, ಭಾಳ ವರ್ಷ ಅಂದರೆ 20 ವರ್ಷದ ನನ್ನೊಂದು ಅಭಿಲಾಷೆ ಅಂಬಾರಿ ಮಾಡಬೇಕು ಅನ್ನೋದಿತ್ತು. ಎಲ್ಲರ ಸಹಕಾರದಿಂದ ನಾಳೆ ಆನೆ ಮೇಲೆ ತಾಯಿನ ಉತ್ಸವವನ್ನು ಮೆರವಣಿಗೆಯನ್ನು ಮಾಡಬೇಕು ಅಂತ ಎಲ್ಲ ಜನರ ಅಪೇಕ್ಷೆ ಇದೆ. ನಾಳೆ 12:30ಕ್ಕೆ ಅಂಬಾರಿ ಉತ್ಸವ ಮಾಡ್ತೀವಿ. ಪುಷ್ಪಾರ್ಚನೆ ಮಾಡಿ ದಸರಾ ಯಾವ ಥರ ಇದೋ ಸಕಲ ಕಲಾ ತಂಡಗಳೊಂದಿಗೆ ಮೆರವಣಿಗೆಯೂ ಸಹ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಕೊಡಬೇಕು ಅಂತ ಕೇಳ್ಕೊತೀವಿ. ಸಹಕಾರ ನೀಡಿದ್ದು ನಮ್ಮ ಮೊದಲನೇ ಬಾಲಣ್ಣವರು, KP ಬಾಲರಾಜು ಮತ್ತು ನಮ್ಮ KP ಬಾಲರಾಜು ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅವರೇ ಮುಂಚೂಣಿ ನಿಂತಿರೋದ್ರಿಂದ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತಾ ಇದೆ. ಅದಕ್ಕೆ ಸಪೋರ್ಟಾಗಿ ಎಲ್ಲ ನಮ್ಮ ಕುಲಬಾಂಧವರು, ನಮ್ಮ ಇಲ್ಲಿ ರಾಜಕಾರಣಿ HC ಬಾಲಕೃಷ್ಣ ಅವರು ಮತ್ತು ಇನ್ನೂ ಎಲ್ಲ ಥರದ್ದು ಸಹಕಾರ ನೀಡಿದೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಇದರ ಜೊತೆಗೆ ಇಡೀ ರಾಜ್ಯದಲ್ಲೇ ಎಲ್ಲೂ ಪ್ರತಿಷ್ಠಾಪನೆ ಆಗಿಲ್ಲ. ದೇವನ ಮಹರ್ಷಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದು ಮಂಟಪ ಮಾಡಿ ಒಂದು ಅದ್ದೂರಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಇದರ ಜೊತೆಗೆ ಸೇರಿಸ್ತಾ ಇದ್ದೀವಿ. ಮತ್ತು ಒಂದು ರಸ್ತೆಗೆ ದೇವರ ದಾಸಿಮಯ್ಯ ರಸ್ತೆ ಅಂತ ನಾಮಕರಣ ಮಾಡಿ ಅದರ ನಾಮಫಲಕವನ್ನು ನಾಳೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಸೋಮವಾರ ದಿವಸ ಸಂಜೆ ದಯಾನಂದಪುರಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಆ ದೇವನ ಮಹರ್ಷಿ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಿನ ಸಹಕಾರ ನೀಡಿದಂಥ KR ಜಯರಾಮ ಮತ್ತು ಕುಟುಂಬದವರು ಅವರೇ ಪೂರ್ಣ ವೆಚ್ಚ ಭರಿಸಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ನಮ್ಮ ಸನ್ಮಾನ್ಯ ಬಾಲಕೃಷ್ಣ ಅವರನ್ನು ಕೇಳಿಕೊಂಡೆ. ಸುಮಾರು ವರ್ಷದಿಂದ ನಮ್ಮ ಜನಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಿದ್ರು. ಏನು ಅಂತಂದರೆ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಪೂರ್ಣ ವೆಚ್ಚವನ್ನು ಅವರೇ ಭರಿಸಿ ಈ ಪ್ರಸಾದ ವ್ಯವಸ್ಥೆಯನ್ನು ಮಾರುತಿ ಕಲ್ಯಾಣಿ ವೆಂಕಟೇಶ್ವರ ಮಾಡಿಸಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ನಮ್ಮ HM ರೇವಣ್ಣವರು ಈ ಅಂಬಾರಿ ಉತ್ಸವಕ್ಕೆ ಮೊದಲನೇದಾಗಿ ಕೇಳ್ಕೊಂಡೆ. ಖಂಡಿತ ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಆನೆ ತರಿಸಿ ಅಂಬಾರಿ ಉತ್ಸವಕ್ಕೆ ಪೂರ್ಣ ಅವರು ಅವ್ರ ಸಂಗಡಿಗರೆಲ್ಲ ಸೇರಿ ಒಂದು ಅದ್ದೂರಿಯಾದ ಮೆರವಣಿಗೆ ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ರೇವಣ್ಣವ್ರಿಗೂ ತುಂಬ ಧನ್ಯವಾದಗಳು. ಅದೇ ಇದು ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಕರೆದಿದ್ದೀವಿ, ಎಲ್ಲ ಬರ್ತಾ ಇದ್ದಾರೆ. ನಾಳೆ ಅವ್ರಿಗೂ ನಾವು ತುಂಬ ಗಮನದಲ್ಲಿ ಸೇರಿ ಭಕ್ತಾದಿಗಳು ಇರೋದ್ರಿಂದಲೇ ಈ ದೇವಸ್ಥಾನಕ್ಕೆ ಹೆಚ್ಚಿನದಾಗಿ 20 ವರ್ಷ ಇಷ್ಟು ಸುಸೂತ್ರವಾಗಿ ನಡ್ಕೊಂಡ್ಬಂದು ಈ ಮಟ್ಟಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಭಕ್ತಾದಿಗಳ ಸಹಕಾರ ಮತ್ತು ಭಕ್ತಾದಿಗಳು ತಾಯಿ ಮೇಲೆ ಇಟ್ಕೊಂಡಿರುವಂತಹ ಒಂದು ನಿಷ್ಠೆ ಮತ್ತು ತಾಯಿ ಅವರಿಗೆ ನೀಡ್ತಾ ಇರುವಂತಹ ಒಂದು ಅನುಗ್ರಹವೇ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಕಾರ್ಯದಲ್ಲೂ ಭಾಗವಹಿಸೋದಕ್ಕೆ ಉತ್ತೇಜನಕಾರಿಯಾಗಿ ತಾಯಿ ಅವರಿಗೆ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಾರಂಭದ ದೇವಾಲಯ 2006ನೇ ಇಸ್ವಿನಲ್ಲಿ ಏನು ನೂತನವಾಗಿ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಮಂಡಲ ಪೂಜೆ ಮುಗಿದಂತಹ ಸಂದರ್ಭದಲ್ಲಿ ಆ ಮಂಡಲ ಪೂಜೆ ದಿವಸ ಕುದುರಮ್ಮನಕೊಂಡ ನಡೀತಾ ಇತ್ತು. ಇಲ್ಲಿ ಮಂಡಲ ಪೂಜೆ ಇತ್ತು. ಅವತ್ತಿನ ದಿವಸ ಚಂಡಿ ಹೋಮ ಮಾಡಿಸಿ ಅವತ್ತು ಸಹ ಗಜವಾಹನೋತ್ಸವ ನಡೆದಿತ್ತು. ಅಂದರೆ ಅವತ್ತು ಕೂಡ ಆನೆ ಮೇಲೆ ನಡೆದಿತ್ತು. ಅಂದರೆ ಮಂಟಪ ಮಾಡದಲ್ಲೇ ಮಾಮೂಲಿ ಅಮ್ಮನವ್ರನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿದ್ದು ಆಗಿತ್ತು. 20 ವರ್ಷ ಅಣ್ಣವರ ಬೈಕೆ ಮತ್ತು ಅದಕ್ಕೆ ಹಿಂಬುದಿಯಾಗಿ ಎಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಯಶಸ್ವಿಯಾಗಿ ನಡೀತಾ ಇದೆ. ನಿನ್ನೆ 30ನೇ ತಾರೀಕು ಶುಕ್ರವಾರ ಸಂಜೆ ಗಣಪತಿ ಪೂಜೆ, ಗಂಗೆ ಪೂಜೆ, ಅಂಕರಾರ್ಪಣ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ. ಈ ದಿವಸ ಬೆಳಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಕಲಶಾರಾಧನೆ, ಆರತಿ ಮತ್ತು ಅಲಗಿ ಸೇವೆ ಮತ್ತು ಮಡ್ಲಕ್ಕಿ ಸೇವೆ ನಡೆದು ಸಂಜೆ ಭಜನೆ ಕಾರ್ಯಕ್ರಮ, ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮ ನಡೆದಿದೆ. ನಾಳೆ ಮಾಘ ಹುಣ್ಣಿಮೆ, ಭರತ ಹುಣ್ಣಿಮೆ ದಿವಸ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ, ನಂತರದಲ್ಲಿ ದೇವತಾ ಕಲಶಾರಾಧನೆ, ಹೋಮಾದಿಗಳು, ಪರಿವಾರಾದಿ ಹೋಮ ಮತ್ತು ದುರ್ಗಾ ಹೋಮ ನಡೆಯುತ್ತೆ. ತದನಂತರದಲ್ಲಿ ಅಮ್ಮನವರ ಅಲಂಕಾರದೊಂದಿಗೆ ಮಧ್ಯಾಹ್ನ ಅಭಿಜಿತ್ ಲಗ್ನದಲ್ಲಿ 11:45ರಿಂದ 12:30 ಅಮ್ಮನವರ ಅಂಬಾರಿ ಉತ್ಸವಕ್ಕೆ ಚಾಲನೆ ಕೊಡುತ್ತೆ. ಮತ್ತು 1 ಗಂಟೆ ನಂತರದಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಇದೆ. 2:30 ನಂತರದಲ್ಲಿ ಊರಿನ ರಾಜಬೀದಿಯಲ್ಲಿ
ಎಲ್ಲ ಈ ಅಂಬಾರಿ ಉತ್ಸವದ ಮೆರವಣಿಗೆ ಕಲಾ ತಂಡದೊಂದಿಗೆ ನಡೀತಾ ಇದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ಎಲ್ಲ ಕೂಡ ಸಹಕಾರ ಕೊಟ್ಟಿರೋದಕ್ಕೆ ಕಾರ್ಯಕಾರಿ ಸಮಿತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾವು ಸಹ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೇವೆ. ಇದು ನಾಳೆ ಕಾರ್ಯಕ್ರಮ ಆದರೆ ಸೋಮವಾರ ದಿವಸ ಸಂಜೆಗೆ ಯುವಕರ ಸಂಘದಿಂದ ಅಮ್ಮನವರ ಮುತ್ತಿನ ಮಂಟಪದಲ್ಲಿ ಸಿಂಹ ವಾಹನೋತ್ಸವ ಇರುತ್ತೆ ಸೋಮವಾರ ದಿವಸ ಸಂಜೆ. ಅದೇ ದಿವಸ ದಾಸಮಯ್ಯನವರ ಪುತ್ಥಳಿ ಮತ್ತು ದಾಸಮಯ್ಯ ರಸ್ತೆ ಹೆಸರಿನ ಅನಾವರಣ ಕಾರ್ಯಕ್ರಮ ಇರುತ್ತೆ. ಹಿಂದೆ ಕಾಸಾಪಾಯಿಂದ ಕೆಲವೊಂದು ರಸ್ತೆಗೆ ದಾಸಮಯ್ಯನವರ ರಸ್ತೆ ಅಂತ ಹೇಳಿ ಹೆಸರಿಟ್ಟಿದ್ರು. ಅಧಿಕೃತವಾಗಿ ಪಂಚಾಯಿತಿಯಿಂದ ಅನುಮತಿಗೊಂಡು ಬಸ್ ಸ್ಟ್ಯಾಂಡಿನ ರಸ್ತೆಯಿಂದ ಹಿಡಿದು ಇಲ್ಲಿ ಬೈಪಾಸ್ ಸಾತಿನಹಳ್ಳಿ ರಮೇಶ್ ಅವರ ರಸ್ತೆ ತನಕ ಇರುವಂಥದ್ದನ್ನು ಅಧಿಕೃತವಾಗಿ ದಾಸಮಯ್ಯ ರಸ್ತೆ ಅಂತ ಹೇಳಿ ನಾಮಕರಣ ಮಾಡ್ತಾ ಇದ್ದಾರೆ. ಮತ್ತು ಗಣೇಶನ ಗುಡಿ ಮುಂಭಾಗದಲ್ಲಿರುವಂತಹ ವೃತ್ತವನ್ನು ದಾಸಮಯ್ಯ ವೃತ್ತ ಅಂತ ಹೇಳಿ ಪಂಚಾಯತಿಯಿಂದ ಅನುಮೋದನೆಯನ್ನು ಪಡ್ಕೊಂಡು ದಾಸಮಯ್ಯವರ ಒಂದು ಪುತ್ಥಳಿಯ ಮಂಟಪದಲ್ಲಿ ಇರಿಸುವಂಥ ಅದನ್ನು ಕೂಡ ಸೋಮವಾರ ದಿವಸ ಸಂಜೆ ಅನಾವರಣಗೊಳಿಸುವಂಥ ಕಾರ್ಯಕ್ರಮ ಇದೆ. ದಯಮಾಡಿ ಅದಕ್ಕೂ ಎಲ್ಲ ಬನ್ನಿ. ಇನ್ನು ಮಂಗಳವಾರ ದಿವಸ ಅಮ್ಮನವರ ಉತ್ಸವದ ಸಂಪನ್ನ ಆಗುತ್ತೆ. ದಯಮಾಡಿ ಆ ದಿವಸ ಬೆಳಗ್ಗೆ 10:30 ನಂತರದಲ್ಲಿ ಅಮ್ಮನವರಿಗೆ ಓಕಳಿ ಸೇವೆ ನಡೆಯುತ್ತೆ. ಮತ್ತು 64 ಚತುಷ್ಷಷ್ಠಿ ಯೋಗಿನಿ ಪೂಜೆಯೊಂದಿಗೆ ಚತುಷ್ಷಷ್ಠಿ ಎಡೆ ಸೇವೆ ನಡೆಯುತ್ತೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಬೇಕು ಅಂತ ಹೇಳಿ ಎಲ್ಲ ಕಾರ್ಯಕಾರಿ ಸಮಿತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲ ಭಕ್ತಾದಿಗಳಿಗೆ ಆಹ್ವಾನ ನೀಡ್ತಾ ಇದ್ದಾರೆ.